ಸರ್ ನನ್ನ ಮಗಳು 9 ವರ್ಷದವಳು ಸರ್. ಓಕೆ ಸರ್ ಅವಳ ಹಾಸನದಲ್ಲಿ ತೋರಿದ್ದೀನಿ ಸರ್, ಎಲ್ಲ ಗೌರ್ಮೆಂಟ್ ಪ್ರೈವೇಟ್ ಅಲ್ಲೇ ತೋರಿದ್ದೀನಿ. ಓಕೆ ಸರ್ ಅವಳಿಗೆ ಕೆಮ್ಮು ಬಂದ್ರೆ ನಿಲ್ಲೋದಿಲ್ಲ ಸರ್. ಯಾವಾಗಿಂದ ಇದೆ ಸರ್? ಸರ್ ಇವ್ರಿಗೆ ಆಗಲೇ ಒಂದು 6 ತಿಂಗಳಿದೆ. 6 ತಿಂಗಳಿಂದ ಇದೆಯಾ? 6 ತಿಂಗಳಿಂದ ಇದೆ ಸರ್ ನಮಗೆ. ಆಮೇಲೆ ಜೈಸೆಂಟಲ್ಲೂ ತೋರಿದ್ದೀನಿ. ಓಕೆ ಸರ್ ಆ ಮೆಡಿಸಿನ್ ಮಾಡಿದಾಗ ಕಂಟ್ರೋಲ್ ಆಗ್ತಾಳೆ, ಮತ್ತೆ ಅದ ಕೆಮ್ಮು ಬರ್ತಾ ಇರುತ್ತೆ ಸರ್. ಉಸಿರಾಟಕ್ಕೆ ತೊಂದರೆ ಇದೆಯಾ, ಬರೀ ಕೆಮ್ಮು ಮಾತ್ರ ಬರ್ತಿದೆಯಾ? ಸರ್ ಕೆಮ್ಮು ನೆಗಡಿ ಕೆಮ್ಮು ಸರ್. ಓಕೆ ಫೈನ್. ಮತ್ತೆ ಹಲೋ ಸರ್ ಹೇಳಿ ಸರ್. ಫ್ಯಾಮಿಲಿಲಿ ಯಾರಿಗಾದ್ರು ಇದೆಯಾ ಅಲರ್ಜಿ, ಅಸ್ತಮಾ? ಸರ್ ಫ್ಯಾಮಿಲಿಗೆ ಯಾರಿಗೂ ಇಲ್ಲ ಸರ್, ನಾವು ನಮ್ಮ ತಾಯಿ ಅಷ್ಟೇ ಸರ್ ಇರೋದು. ಓಕೆ ಫೈನ್. ನೋಡಿ, ಈಗ ಮಕ್ಕಳಲ್ಲಿ ತುಂಬ ಎಂಗೇಜಲ್ಲೇ ಬಂದರೆ ಎಲ್ಲೋ ಒಂದು ಕಡೆ ಮೇಯ್ನ್ ಅಂದರೆ ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್ ಅನ್ನೋದು ಒಂದು ಕಾರಣ ಆಗುತ್ತೆ. ಅಂದರೆ ತಂದೆ ತಾಯಿಗೆ ಅಥವಾ ತಾತ ಅಜ್ಜಿ ಅಥವಾ ಸಿಬ್ಲಿಂಗ್ಸ್ ಬ್ರದರ್ ಸಿಸ್ಟರ್ಸಲ್ಲಿ ಇದ್ದಾಗ ಬರೋಂಥ ಒಂದು ಚಾನ್ಸಸ್ ಹೆಚ್ಚಿರುತ್ತೆ. ಅದು ಅಲ್ಲದೇನೂ ಬಂದಿದೆ ಅಂತಂದರೆ ಎಲ್ಲೋ ಒಂದು ಕಡೆ ಅವರ ಓವರಾಲ್ ಹೆಲ್ತ್ ಕಂಡೀಷನ್ ವೀಕ್ ಆಗಿದೆ. ಹೇಳಿದಾಗೆ ಅಂಡರ್ ವೇಟ್ ಇದ್ದರೆ ಅಥವಾ ಅವರ ಒಂದು ಜನರಲ್ ಹೆಲ್ತ್ ಕಂಡೀಷನ್ ತುಂಬ ವೀಕ್ ಆಗಿದೆ ಅಂತಂದರೆ ಅದು ಒಂದು ಕಾರಣ ಆಗ್ಬೋದು. ಸೊ ಹಾಗಾಗಿ ನೋಡಿ, ನಿಮ್ಮ ಮಗಳಲ್ಲಿ ಏನೆಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಥವಾ ಯಾವ ಕಾರಣಕ್ಕಾಗಿ ಸಮಸ್ಯೆ ಬರ್ತಾ ಇದನ್ನು ಐಡೆಂಟಿಫೈ ಮಾಡಿ ಒಂದು ಟ್ರೀಟ್ಮೆಂಟ್ನ ಕೊಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ನೋಡಿ, ಈಗ ತುಂಬ ಸಿವಿಯರ್ ಆದಾಗ, ಇನ್ಫೆಕ್ಷನ್ ಆದಾಗ ಆ್ಯಂಟಿಬಯೋಟಿಕ್ಸ್ ಅನ್ನೋದು ಡೆಫಿನೆಟ್ಲಿ ಅವಶ್ಯಕತೆ ಇರುತ್ತೆ. ಬಟ್ ಈ ಥರ ಪದೇ ಪದೇ ಬರ್ತಾ ಇದೆ ಸಮಸ್ಯೆ ಅಂತಂದಾಗ ಅದನ್ನ ಕಂಟ್ರೋಲ್ ಮಾಡಬೇಕು ಅಂತಂದಾಗ ಅವರ ಓವರಾಲ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಹೋಮಿಯೋಪತಿ ಮೆಡಿಸಿನ್ಸ್ ಅನ್ನೋದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅಂದರೆ ಇಮ್ಯೂನ್ ಸಿಸ್ಟಮ್ನ ಸ್ಟ್ರೆಂಥನ್ ಮಾಡೋ ಥರ, ಬೂಸ್ಟಪ್ ಮಾಡೋ ಥರ, ಜೊತೆಗೆ ಆ ಸಮಸ್ಯೆ ಏನು ಮತ್ತೆ ಮತ್ತೆ ಬರ್ತಾ ಇದೆ ಅದನ್ನ ಕಂಟ್ರೋಲ್ ಆಗೋ ಥರ ಒಂದು ಟ್ರೀಟ್ಮೆಂಟ್ನ ಕೊಡ್ತಕ್ಕಂಥದ್ದು ಇರುತ್ತೆ. ಸೊ ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ ಅವರು ಮೆಡಿಸಿನ್ಸ್ನ ರೆಗ್ಯುಲರ್ ತೊಗೊಂಡ್ರೆ ಬೇಗ ಕಂಟ್ರೋಲ್ಗೂ ಬರುತ್ತೆ, ವಾಸಿ ಕೂಡ ಆಗುವಂಥದ್ದು ಇರುತ್ತೆ. ಏಜ್ ಚಿಕ್ಕದಿರೋದ್ರಿಂದ ಜೊತೆಗೆ ಇದೇ ಒಂದು ಸಂದರ್ಭದಲ್ಲಿ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದೇ ಒಂದು ಸಂದರ್ಭದಲ್ಲಿ ಟ್ರೀಟ್ಮೆಂಟ್ನ ನೀವು ತೊಗೊಂಡ್ರೆ ಬೇಗ ಸಮಸ್ಯೆನ ವಾಸಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.